ಹೆಲೋ ಹಾಯ್ ಇಟ್ಸ್ ಟ್ಯೂಸ್ಡೇ ಮಾರ್ನಿಂಗ್. ಇವತ್ತು ಟಿಫನ್ಗೋಸ್ಕರ ಎಗ್ ಫ್ರೈಡ್ ರೈಸನ್ನು ಮಾಡ್ತಿದ್ದೀನಿ. ಹಾಗಾಗಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಕಟ್ ಮಾಡಿಕೊಂಡೆ. ನಂತರ ನಾನು ಕುಕ್ಕರಲ್ಲಿ ಅನ್ನಕ್ಕಿಟ್ಟು ಹಾಗೆ ಮಧ್ಯಾಹ್ನಕ್ಕೆ ಮತ್ತು ಸಂಜೆಗೆ ಸೊಪ್ಪಿನ ಸಾರನ್ನು ಮಾಡ್ತಿದ್ದೀನಿ. ಬಾಣಲೆಗೆ ಎಗ್ ಫ್ರೈಡ್ ರೈಸ್ ಮಾಡಲಿಕ್ಕೆ ಎಣ್ಣೆ, ಈರುಳ್ಳಿ, ಟೊಮೊಟೊ, ಕ್ಯಾಪ್ಸಿಕಮ್, ಹಸಿಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡಿ ಮೊಟ್ಟೆನ ಹಾಕ್ತಿದ್ದೀನಿ. ನಾನು ಯಾವುದೇ ರೀತಿಯ ಸಾಸಸ್ನ ಯೂಸ್ ಮಾಡ್ತಿಲ್ಲ ಎಗ್ ಫ್ರೈಡ್ ರೈಸ್ಗೆ. ಮನೇಲಿರುವಂತಹ ಸ್ಪೈಸಸ್ನ ಯೂಸ್ ಮಾಡಿಕೊಂಡು ಟೇಸ್ಟಿಯಾಗಿ ನಾನು ಎಗ್ ಫ್ರೈಡ್ ರೈಸನ್ನು ಮಾಡ್ತೀನಿ. ನಾನು ಈ ಕಡೆ ಎಗ್ ಫ್ರೈಡ್ ರೈಸನ್ನು ಮಾಡ್ತಿದ್ದೆ, ಮತ್ತೊಂದು ಕಡೆ ನಮ್ಮ ಲಕ್ಕಿ ಕಿವಿಗೆ ಯಾವುದೇ ಹಾಡು ಬೀಳಲಿ, ಇದೇ ರೀತಿ ಎದ್ದು ಕುಣಿತಿರ್ತಾನೆ. ಯಾವುದೇ ಸಿಚುವೇಶನಲ್ಲಿರಲಿ, ಅವ್ನು ಅಳ್ತಾ ಇರಲಿ, ಮಲಗಿರಲಿ, ಸ್ವಲ್ಪ ಸೌಂಡ್ ಇಟ್ಟು ಸಾಂಗ್ ಹಾಕಿದ್ರೆ ಸಾಕು ಎದ್ದು ಕುಣಿತಿರ್ತಾನೆ. ನೋಡಲಿಕ್ಕೆ ಚಂದ ಅದೆಲ್ಲ. ಹಾಗೆ ಬೇಗ ಬೇಗ ಒಂದೊಂದೇ ಕೆಲಸನ ಮಾಡ್ಕೊಳ್ತಿದ್ದೀನಿ. ಮನೆ ಮುಂದೆ ಎಲ್ಲ ಕಸ ಗುಡಿಸಿ ರಂಗೋಲಿ ಹಾಕಿ ಪಾತ್ರೆ ಎಲ್ಲ ತೊಳೆದಿದ್ದಾಯಿತು. ಈಗ ಶೆಲ್ಫು ಮತ್ತು ಸ್ಟವ್ನ ಕ್ಲೀನ್ ಮಾಡ್ಕೊಳ್ತಿದ್ದೀನಿ. ಕಲ್ಲಂಗಡಿ ಹಣ್ಣು ಒಂದು ಸ್ವಲ್ಪ ಫ್ರಿಜ್ಜಲ್ಲಿ ಹಾಗೆ ಉಳಿದಿತ್ತು, ಯಾರೂ ತಿಂತಾನೆ ಇರಲಿಲ್ಲ. ಜ್ಯೂಸ್ ಮಾಡಿಟ್ರೆ ಎಲ್ಲರೂ ಕುಡಿಬಹುದು ಅಂತ ಹೇಳಿ ನಾನು ಹಣ್ಣನ್ನು